ಬ್ರೇಕ್ನ ನಂತರ ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ವೆಂಕಟೇಶ್ ಬಾಬು ಅವರೇ, ಹೇಳಿ ಸರ್. ಇಷ್ಟು ದಿವಸ ತಾವೆಲ್ಲಿದ್ರಿ, ಏನು ಮಾಡ್ತಿದ್ರಿ ಗೊತ್ತಿಲ್ಲ. ಈಗ ಏಕಾಏಕಿ ಈ ವಿಷಯ ಬಹಿರಂಗಪಡಿಸೋದಕ್ಕೆ ಬಂದಿದ್ದೀರಿ. ಇದೇ ಸಂದರ್ಭದಲ್ಲಿ ಆ ಕಡೆ MP ಇಲೆಕ್ಷನ್ಗೆ ರಮ್ಯಾ ಅವರು ಸ್ಪರ್ಧಿಸಿದ್ದಾರೆ. ಈ ಸಂದರ್ಭವನ್ನು ನೋಡ್ತಾ ಇದ್ದರೆ ಬಹುಶಃ ನಮ್ಮ ವೀಕ್ಷಕರಿಗೆ ಒಂದು ಸಂಶಯ ಬರುತ್ತೆ. ರಮ್ಯಾ ಅವರ ವಿರೋಧಿಗಳು, ವಿರೋಧ ಪಕ್ಷದವರು ತಮ್ಮನ್ನು ಒಂದು ದಾಳವನ್ನಾಗಿ ಬಳಸ್ಕೊಂಡು ರಮ್ಯಾ ವಿರುದ್ಧ ಏನೋ ಒಂದು ಮಸಲತ್ತು ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಟಿವಿಗೆ ಬಂದರೆ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ವಿರೋಧ ಪಕ್ಷಗಳು ಅವರು ಮಾತಾಡಿದ್ರೆ ಅವರ ದುರುದ್ದೇಶಕ್ಕೆ ಏನಾದರೂ ಮಾತಾಡ್ಕೋಬೋದು ಅಷ್ಟೇ ಹೊರತು ಇದು ನಮ್ಮ ಫ್ಯಾಮಿಲಿ ಅಫೈರ್ ಅಷ್ಟೇ. ಇದು ಫ್ಯಾಮಿಲಿ ಅಫೈರ್ಗೋಸ್ಕರ ನಾನು ಮಾತಾಡ್ತಿದ್ದೀನಿ ಅಷ್ಟೇ ಹೊರತು ಇದು ವಿರೋಧ ಪಕ್ಷದವ್ರು ನಮ್ಮನ್ನು ಬಳಸ್ಕೊತಾರೆ ಮಾಡ್ತಾರೆ. ವಿರೋಧ ಪಕ್ಷದವ್ರಿಗೂ ನನಗೆ ಏನು ಸಂಬಂಧ? ನಾನೇನು ಮಾತಾಡಿದ್ದೀನಿ? ಇವಾಗ ನನ್ನ ತಂದೆ ಅಂದಿದ ತಕ್ಷಣ ವಿರೋಧ ಪಕ್ಷದವ್ರಿಗೆ ಇಲ್ಲಿಂದ ಏನು ಲಾಭ ಸಿಗುತ್ತೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇಟ್ಸ್ ಅ ಫ್ಯಾಮಿಲಿ ಅಫೇರ್, ಲಾಂಗ್ ಬ್ಯಾಕ್. ಇದು ಭಾಳ ಒಂದು ವರ್ಷಗಳ ಹಿಂದೆ ನಡೆದಿದ್ದಂಥ ಕತೆ. ಅವ್ರದ್ದೇ ಆದ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಬ್ರಿಗೊಬ್ರು ದೂರ ಇದ್ದೀವಿ ಅಷ್ಟೇ ಹೊರತು ಅವ್ರ ತಂದೆ ಯಾರು ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಒಂದು ಇಮೇಜ್ ಕ್ರಿಯೇಟ್ ಆದಮೇಲೆ ಯಾರಿಗೇ ಆಗಲಿ ಇವಾಗಿಂದ ಇರೋ ಕಾಲದಲ್ಲಿ ಇಟ್ ಮೇಕ್ಸ್ ದೆಮ್ ಸಮ್ ವೆರಿ ಫ್ಯೂ ಪೀಪಲ್ ವಿಲ್ ಅಕ್ಸೆಪ್ಟ್ ಲೈಕ್ ಅಸ್. ನಮ್ಮಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ ಅವ್ರಿಗೂ. ಅವ್ರದೇ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಈ ಅಪೋಸಿಷನ್ ಅವರು ಇದನ್ನು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ತಂದೆ ಅದು ಇದು ಅಂತ ಮಾತಾಡಿದ್ರೆ ಇಟ್ ಈಸ್ ದೇರ್ ಇದೇನು ಬ್ಯಾಡ್ ಇಂಟೆನ್ಷನ್ಸ್ ಅಷ್ಟೇ. ಓಕೆ, ದೇ ಶುಡ್ ನಾಟ್ ಡೂ ಇಟ್. ದೇ ಶುಡ್ ನಾಟ್ ಥಿಂಕ್ ಆಲ್ಸೋ. ರಮ್ಯಾ ಭರ್ಜರಿ ಪ್ರಚಾರದಲ್ಲಿದ್ದಾರೆ, ಚುನಾವಣಾ ಪ್ರಚಾರದಲ್ಲಿ. ಅದರ ಜೊತೆಗೆ ಒಂದು ದುಃಖದಲ್ಲಿ ಕೂಡ ಇದ್ದಾರೆ. ಖಂಡಿತ ಹೋಗಿರುವಂತಹ ದುಃಖದಲ್ಲಿದ್ದಾರೆ. ಖಂಡಿತ. ಈ ಸಂದರ್ಭದಲ್ಲಿ ನಿಮ್ಮ ಮಗಳನ್ನು ಒಬ್ಬ ಸಂಸದೆಯನ್ನಾಗಿ ನೋಡಬೇಕು ಅಂತ ಅನ್ನಿಸ್ತಿದೆಯಾ ನಿಮಗೆ? ಅಯ್ಯೋ ಖಂಡಿತ, ಅದರ ನೋ ಡೌಟ್ ಅಬೌಟ್ ಇಟ್. ಓಕೆ, ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಅವಳಿಗೆ ಅಡ್ವೈಸ್ ಮಾಡಬೇಕು ಅಂತ ಹೇಳಿದ್ರೆ ಅವಳು ಗೆಲ್ತಾಳೆ. ಅದ್ರ ಬಗ್ಗೆ ನನಗೆ ಸೆಕೆಂಡ್ ಒಪಿನಿಯನ್ನೇ ಇಲ್ಲ. ಅವಳು ಶಿ ಇಸ್ ಎ ಬ್ರೇವ್ ಲೇಡಿ. ಗೆದ್ದ ಮೇಲೆ ಅವಳಿಗೆ MP ಗೆ ತಕ್ಕನಾದ ಫಂಡ್ಸು ಆಮೇಲೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ SM ಕೃಷ್ಣ ಅವ್ರ ಸಪೋರ್ಟ್ ಇದೆ, DK ಶಿವಕುಮಾರ್ ಅವರ ಸಪೋರ್ಟ್ ಇದೆ. ಇದೆಲ್ಲ ಸಪೋರ್ಟ್ ಇರುವಾಗ ಅಂಬರೀಷ್ ಸರ್ ಸಪೋರ್ಟು ಇನ್ನೂ ಮುಖ್ಯವಾಗಿದೆ. ಈ ಥರ ಸಪೋರ್ಟ್ ಇರುವಾಗ ಮಂಡ್ಯಗೆ ಸಾಕಷ್ಟು ಮಾಡ್ಬೋದು ಬಿಡಿ. ಅದು ಬೆಳವಣಿಗೆಗೆ ಸಾಕಷ್ಟು ಮಾಡ್ಬೋದು. ಅದರಲ್ಲಿ ಹಿಂದುಳಿದ ವಿಲೇಜಸ್ ಸಾಕಷ್ಟಿದೆ. ನಾವು ಮಂಡ್ಯ ಅಂದಿದ ತಕ್ಷಣ ಶುಗರ್ ಕೇನ್ ಗ್ರೋಯಿಂಗು, ಪ್ಯಾಡಿ, ರಿಚ್ ಇದು ಏನು ಮಂಡ್ಯ ಡಿಸ್ಟ್ರಿಕ್ಟು ಅದು ಇದು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಿ ಹೊರತು ಅದರಲ್ಲೂ ಹಿಂದುಳಿದ ವಿಲೇಜಸ್ಸು ಸಾಕಷ್ಟಿದೆ. ಅದಕ್ಕೆ ಸಾಕಷ್ಟು ಮಾಡ್ಬೋದು, ಸಾಕಷ್ಟು ಬೆಳವಣಿಗೆಗಳು ಮಾಡ್ಬೋದು. ಅವಳಿಗೂ ಒಳ್ಳೆ ಫ್ಯೂಚರ್ ಸಿಗುತ್ತೆ, ಒಳ್ಳೆ ಹೆಸರು ಪಡ್ಕೋಬೋದು. ಈ ಸಿನಿಮಾ ರಂಗದಲ್ಲಿ ಇದ್ದು ಇಷ್ಟೊಂದು ಹೆಸರು ಪಡ್ಕೊಂಡವಳು ಆ್ಯಸ್ ಅ ಪೊಲಿಟಿಷಿಯನ್ ಕೂಡ ಅವಳು ಸಾಕಷ್ಟು ಮಾಡ್ಬೋದು. ಐ ಹ್ಯಾವ್ ಕಾನ್ಫಿಡೆನ್ಸ್ ಅವಳು ಮಾಡೇ ಮಾಡ್ತಾಳೆ. ಒಬ್ಬ ತಂದೆಯಾಗಿ ತುಂಬ ಹೃದಯದಿಂದ ಹಾರೈಸ್ತೀರಿ? ಖಂಡಿತ ಹಾರೈಸ್ತೀನಿ. ಅಯ್ಯೋ ರೋಷ ಇದು ಅದು ನನಗೆ ಭಾಳ ಇದರಿಂದ ಏನು ಧೈರ್ಯದಿಂದ ಈ ಮಾತುಗಳನ್ನ ಹೇಳ್ತೀನಿ. ಅವಳು ಮಾಡ್ತಾಳೆ, ಖಂಡಿತ ಮಾಡ್ತಾಳೆ. ಅವಳು ಮಂಡ್ಯನ ಒಳ್ಳೆಯ ಒಂದು ಮಾಡೆಲ್ ಟೌನ್ ಮಾಡ್ತಾಳೆ, ಬೇಕಾದರೆ ಅದನ್ನ ಮಾಡೆಲ್ ಸಿಟಿ ಮಾಡ್ತಾಳೆ, ಬೇಕಾದರೆ ಅವಳು ಮನಸ್ಸು ಮಾಡಿ ಖಂಡಿತ ಮಾಡ್ತಾಳೆ. ಇವರ ಪ್ರೋತ್ಸಾಹ ಇದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿಗೆ ಬೇಕಾಗಿರೋದು ಪ್ರೋತ್ಸಾಹ ಬೇಕು. ಇವರೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಒಳ್ಳೊಳ್ಳೆ ವ್ಯಕ್ತಿಗಳು ಜೊತೆಗೆ ಹಿಡಿದ ಕೆಲಸವನ್ನ ಸಾಧಿಸುವಂತ ಒಂದು ಛಲ ಇದೆ ಅಂತ ಇದೆ ಅವಳಿಗೆ. ಓಕೆ, ಒಂದು ಅನ್ಫಾರ್ಚುನೇಟ್ ವಿಷಯ ಏನು ಅಂದರೆ ಎಲ್ಲ ಕಡೆ ರಮ್ಯಾ ಅದೊಂದು ಪ್ರಶ್ನೆಯನ್ನು ಎದುರಿಸಬೇಕಾಗತ್ತೆ. ಎದುರಿಸ್ತಾ ಇದ್ದಾಳೆ, ನಿಮ್ಮ ತಂದೆ ಯಾರು ಅಂತ. ಇತ್ತೀಚೆಗಷ್ಟೇ JDSನ ಶಾಸಕರು ಬಹಿರಂಗ ಸಭೆಯಲ್ಲಿ ಕೇಳಿದ್ರು, ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಅವಳಿಗೆ ಅಂತ. ಆ ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಪ್ರಶ್ನೆ ಕೇಳಿದವ್ರಿಗೆ ಅಪ್ಪನೇ ಗೊತ್ತಿಲ್ಲ ಅಂತ ಕೇಳಿದ್ರೆ ಅವಳ ಮನಸ್ಸಿನಲ್ಲಿ ಏನು ದುಃಖ ಇದೆಯೋ ಅದು ಏನು ಅವಳು ಒಂದು ಅದೇ ಹೇಳಿದಾಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರುವಾಗ ಅವಳು ಈವನ್ ಶಿ ಮೇ ಬಿ ಹೆಸಿಟೇಟಿಂಗ್.
ಹೆಸ್ಟೇಟ್ ಮಾಡ್ತಾಯಿದ್ದಾರೆ. ಅವಳಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ವೋ ಏನೋ ಹೇಳೋದಕ್ಕೆ, ಯಾರು ನಮ್ಮ ತಂದೆ ಅಂತ ಹೇಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ವೋ, ಅಥವಾ ಯಾವುದೋ ನಾನು ಕ್ವಶನ್ ಮಾಡ್ಕೊತೀನಿ, ಯಾಕೆ ಇವಳು ಹೇಳಬಾರ್ದು ಅನ್ನೋದು ನನಗೂ ಕೆಲಸದ ಕ್ವಶನ್ ಮಾಡ್ತಾರೆ. ಅವ್ರ ಅಪೋಸಿಷನ್ ಅವ್ರಂಗೆ ಕೇಳುವಾಗ ಧೈರ್ಯವಾಗಿ ಹೇಳ್ಬೋದಲ್ಲ, ಅದರಲ್ಲಿ ಏನು ತಪ್ಪೇನಿದೆ ಅಂತ ನನಗೂ ಅನಿಸುತ್ತೆ. ಬಟ್ ಎಸ್ ಐ ಅಗ್ರಿ. ರಮ್ಯಾ ಹೇಳ್ಕೊಳ್ಳೋದಕ್ಕೆ ಅವ್ರಿಗೊಂದೇನೋ ಹಿಂಜರಿಕೆ ಇದೆ. ಬಟ್ ಆ ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಳು ನನ್ನ ಮಗಳು ಸರ್, ಅವಳು BC ವೆಂಕಟೇಶ್ ಬಾಬು ಮಗಳು. ಅವರು ನಾನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡಿದ್ದೀನಿ. ಚಂಪಕಧಾಮಿ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನನಗೆ ಹುಟ್ಟಿದವಳು ನನ್ನ ಮಗಳವಳು. ಅವ್ರು ಕೇಳಿ ಅವಳು ಅಕಸ್ಮಾತ್ ಅವಳು ಹೇಳದೇ ಇದ್ದ ಪಕ್ಷದಲ್ಲಿ ನನ್ನ ತಂದೆ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸಸ್ ಇಲ್ಲ. ನನ್ನ ಜೀನ್ಸ್ ಕ್ಯಾರಿ ಮಾಡ್ತಿದ್ದಾಳೆ ಅವಳು. ಅವಳು ಯಾರು ಅವಳು ಹೇಳೋಕ್ಕೆ ಚಾನ್ಸಸ್ ಇಲ್ಲ ಅಂದರೆ ಏನೋ ಒಂದು ಉದ್ದೇಶದಿಂದ ಅವಳು ಯಾವುದೋ ಕಾರಣದಿಂದ ಹೇಳದೇ ಇರ್ಬೋದು. ಅದಕ್ಕೆ ಯಾರು ಎತ್ತ ಅಂತ ಕೇಳಿ ಅದರಲ್ಲಿ ಅವ್ರಿಗೆ ಏನು ಆನ್ಸರ್ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಅವ್ರ ಆನ್ಸರ್ಗೆ ನಾನು ಹೇಳ್ತಾಯಿದ್ದೀನಿ, ಅದೇ ಅವ್ರಿಗೆ ಅವ್ರ ಕ್ವಶನ್ಗೆ ನಾನು ಆನ್ಸರ್ ಹೇಳ್ತಾಯಿದ್ದೀನಿ, ನಾನೇ ಅವ್ರ ತಂದೆ ಅಂತ ಹೇಳ್ಬಿಟ್ಟು ಅಂತ ಗಂಟಾರೋಷವಾಗಿ ಹೇಳ್ತಾಯಿದ್ದೀನಿ. ನಾನು ಸುಮ್ಮನೆ ಕೂಡ ಹೇಳ್ತಾ ಇಲ್ಲ, ಗಂಟಾರೋಷವಾಗಿ ಹೇಳ್ತಾಯಿದ್ದೀನಿ. ಸರ್, ಎಲ್ಲೋ ಒಂದು ಕಡೆ ನೀವು ಈ ರೀತಿಯಾಗಿ ಹೇಳ್ಕೊಂಡಾಗ ರಂಜಿತಾ ಅವ್ರ ಮನಸ್ಸಿನಲ್ಲಾಗಿರಬಹುದು, ರಮ್ಯಾನ್ ಮನಸ್ಸಿನಲ್ಲಾಗಿರಬಹುದು, ಒಂದು ಪ್ರಶ್ನೆ ಹೇಳುತ್ತೆ. ನಾವು ಇಷ್ಟೆಲ್ಲ ಸಕ್ಸಸ್ಫುಲ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ಆ ಕಾರಣಕ್ಕೋಸ್ಕರ ಈ ಮನುಷ್ಯ ವಾಪಸ್ ಬರ್ತಿದ್ದಾನ ಅನ್ನುವಂಥ ಪ್ರಶ್ನೆ ಹೇಳಬಹುದು. ಏನು ಹೇಳ್ತೀರಿ ಅದಕ್ಕೆ? ಇಟ್ಸ್ ಟೂ ಲೇಟ್ ಅಲ್ವಾ? ಆ ಥರ ಪ್ರಶ್ನೆ ನನ್ನಲ್ಲಿ ಇಲ್ಲ, ಆ ಮೈಂಡಲ್ಲಿ ನಾನು ಯೋಚನೆ ಮಾಡ್ತಾ ಇಲ್ಲ. ಓಕೆ, ಆ ಥರ ಅವರು ಇಲ್ಲ, ನೋ ಚಾನ್ಸ್. ನಾನು ಥಿಂಕ್ ಕೂಡ ಮಾಡಿಲ್ಲ. ನಾನು ಅದನ್ನ ಆನ್ಸರು ಮಾಡೋಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ಥಿಂಕ್ ಕೂಡ ಮಾಡಿಲ್ಲ. ನಾನು ಆಲ್ವೇಸ್ ನನ್ನನ್ನು ಯಾಕೆ ಅವಳು ಸ್ವೀಕರಿಸ್ತಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಹೊರತು ಈ ದುಡ್ಡಿನ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ನಾನು ಯೋಚನೆ ಮಾಡಿದವನಲ್ಲ ನಾನು. ಓಕೆ, ಚಾನ್ಸಸ್ ಇಲ್ಲ. ಈಗ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಸದ್ಯದ ಮಟ್ಟಿಗೆ ಹೇಗಿದೆ ಅಂತ? ಇಟ್ಸ್ ಓಕೆ. ನಾನು ಐ ಆಮ್ ಸೆಲ್ಫ್ ಸಫಿಷಿಯೆಂಟ್. ಏನು ಮಾಡ್ಕೊಂಡಿದ್ದೀರಿ ತಾವು? ನಂದು ಮಾಸ್ತಿನಲ್ಲಿ ಒಂದು ಕ್ವಾರಿದ ಆ್ಯಪ್ಕೋ ಅನ್ನೋ ಒಂದು ಕಂಪ್ನಿನಲ್ಲಿ ಜಾಯಿಂಟ್ ವೆಂಚರಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ನನ್ನ ತಕ್ಕ ಮಟ್ಟಿಗೆ ನಾನಿದ್ದೀನಿ. ನನಗೇನು ಆ ಥರ ಏನು ಯೋಚನೆ ಆ ಥರ ಏನಿಲ್ಲ. ಓಕೆ, ಆರ್ಥಿಕವಾಗಿ ಅವ್ರನ್ನ ನಾನು ಇದು ಮಾಡೋಕ್ಕೆ ನಾನೇನು ಬಂದಿಲ್ಲ. ಸೊ ರಮ್ಯಾ ಅವರ ದುಡ್ಡು, ಅವರ ಗಳಿಕೆ ಇಲ್ಲ ಇಲ್ಲ ಇಲ್ಲ. ವೆಂಕಟೇಶ್ ಬಾಬುರೇ, ನೀವು ಹೇಳ್ತಿರೋದನ್ನು ಕೇಳ್ತಿದ್ರೆ ರಮ್ಯಾ ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧಿಸಿರೋದಕ್ಕೂ ನೀವು ಈಗ ಮಾತಾಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಹಾಗಿದ್ರೆ? ಇಲ್ಲ, ಖಂಡಿತ ಇಲ್ಲ. ಇದು ಅವಳು ಲೋಕಸಭಾ ಚುನಾವಣೆಗೆ ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣವೇ ನನಗೆ ಭಾಳ ಸಂತೋಷ ಆಯಿತು. ಇವಳು MP ಆಗಿ ಗೆದ್ದು ಬರಬೇಕು, ಮಂಡ್ಯ ಜಿಲ್ಲೆಗೆ ಭಾಳ ಒಳ್ಳೇದು ಮಾಡಬೇಕು ಅಂತ. ಯಾಕೆಂದರೆ ಯಾರೇ ಆಗಲಿ ಒಂದು ಕ್ಷೇತ್ರದಲ್ಲಿ ಒಂದು ಜನ ಸಾಕಷ್ಟು ಆಸೆಗಳಿಟ್ಕೊಂಡಿರ್ತಾರೆ. ನಮ್ಮ MP ನಮಗೆ ನಮ್ಮ ಊರಿಗೆ ಸಾಕಷ್ಟು ಸಹಾಯಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಸೆಗಳಿಟ್ಕೊಂಡಿರ್ತಾಳೆ. ಅದೇ ಥರ ನನ್ನ ಆಸೆನೂ ಅಷ್ಟೇ. ನಾನು ಬ್ಯಾಂಗ್ಳೂರಲ್ಲಿ ಇದ್ರೂ ಅದೇ ತಂದೆ ಆಗಿ ಖಂಡಿತ ಅವಳು ಗೆದ್ದು ಬಂದು ಊರಿಗೆ ಭಾಳ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ನನ್ನ ಆಸೆ ಇದೆ. ಆಮೇಲೆ ಅವ್ರ ಅಕಸ್ಮಾತ್ ನನಗೇನಾದರೂ ಚಾನ್ಸ್ ಕೊಟ್ಟರೆ, ನಮ್ಮ ಸರ್ ಅಂಬರೀಷ್ ಸಾರು ಅವರೆಲ್ಲ ಯಾರಾದರೂ ಚಾನ್ಸ್ ಕೊಟ್ಟರೆ, ಇವನ್ ನಾನು ಅಲ್ಲಿ ಹೋಗಿ ಅವಳಿಗೋಸ್ಕರ ಪ್ರಚಾರನೂ ಮಾಡ್ತೀನಿ. ಅದು ಖಂಡಿತ ಮಾಡ್ತೀನಿ ನಾನು. ಸೊ ರಮ್ಯಾ ಪರವಾಗಿ ನೀವು ಪ್ರಚಾರ ಕೂಡ ಮಾಡಬೇಕು? ಖಂಡಿತ ಮಾಡ್ತೀನಿ. ಓಕೆ, ಜೊತೆಲೇ ನಿಂತ್ಕೊಂಡು ನಾನು ಪ್ರಚಾರ ಮಾಡ್ತೀನಿ ಚಾನ್ಸ್ ಕೊಟ್ಟರೆ ನನಗೆ. ಆದರೆ ಅವರು ಚಾನ್ಸ್ ಕೊಡಬೇಕು ನನಗೆ. ಅಂಬರೀಷ್ ಸರ್ ಅವರು ಕರೆದು ನನಗೆ ಬಾ, ನೀನು ನಮ್ಮೊಟ್ಟಿಗೆ ಬಂದು ಸೇರಿಕೊಂಡು ಪ್ರಚಾರ ಮಾಡಬಾ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೊಂದು ಸಂತೋಷ ನನಗಿಲ್ಲ. ನನಗೆ ಸರ್ವಸ್ವ ಸಿಕ್ಕಿದಂಗೆ ಆಗುತ್ತೆ ನನಗೆ. ಅಷ್ಟು ಮಾಡಿಕೊಟ್ರೆ ಸಾಕು ನನಗೆ. ನಾನು ಖಂಡಿತ ಮಾಡ್ತೀನಿ. ನಾನು ಐ ಲವ್ ಟು ಡೂ ಇಟ್ ಆ್ಯಂಡ್ ಐ ಲವ್ ಟು ಸಿ ಹರ್ ವಿನ್ ವಿತ್ ಹ್ಯೂಜ್ ಮಾರ್ಜಿನ್, ಹ್ಯೂಜ್ ಮಾರ್ಜಿನ್. ಸೊ ನೀವು ರಮ್ಯಾ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಾಗ ನಿಮ್ಮ ತಂದೆ ಯಾರು ಅಂತ ತಿವಿದು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಹಲೋ ಅಂತ ಹೇಳ್ತೀನಿ. ಹಲೋ, ಐ ಆಮ್ ಮರ್ ಫಾದರ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಒಳ್ಳೇದು ಬಯಸ್ತೀನಿ. ಅವ್ರಿಗೆ ದಯವಿಟ್ಟು ಕೆಟ್ಟದ್ದು ಬಯಸಬೇಡಿ, ವಿರೋಧಿಗಳಿಗೆ ಯಾವತ್ತೂ ಕೆಟ್ಟದ್ದು ಬಯಸಬೇಡಿ. ಅವರು ನಮ್ಮ ಥರನೇ ಮನುಷ್ಯರು, ದುರುದ್ದೇಶ ಯಾವತ್ತೂ ಇಟ್ಕೋಬೇಡಿ.
ಜಸ್ಟ್ ಬಿಕಾಸ್ ಯು ಹ್ಯಾವ್ ಟು ವಿನ್ ಯು ಕಾಂಟ್ ಸೇ ಬಾಯ್ ಏನೇನೋ ಹೇಳ್ಬಾರ್ದು. ವಿನ್ನಿಂಗ್ ಈಸ್ ನಾಟ್ ದ ಕ್ರೈಟೀರಿಯಾ. ಇಲ್ಲಿ ಒಳ್ಳೆತನ, ಒಳ್ಳೆ ಗುಣ ಇಂಪಾರ್ಟೆನ್ಸ್. ಸರ್, ಈ ಮಾತು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ರಮ್ಯಾಗೆ ನಿಮ್ಮ ಮುಖ ಕೂಡ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. 5ನೇ ವಯಸ್ಸಿನಲ್ಲಿ ನಿಮ್ಮನ್ನು ನೋಡಿದ್ದು, ಅದು ಹಾಸ್ಪಿಟಲ್ ಬೆಡ್ ಮೇಲೆ ನೀವಿದ್ದಾಗ. ಆ ನಂತರ ನಿಮ್ಮನ್ನು ನೋಡೋ ಅವಕಾಶ ಬಹುಶಃ ಸಿಕ್ಕಿಲ್ಲ ರಮ್ಯಾಗೆ. ಹೌದು. ಬಹುಶಃ ಈಗ ನೋಡ್ತಿರ್ಬೋದು ಟಿ ವಿಲಿ ನಿಮ್ಮನ್ನು, ಓ ಇವರೇ ನಮ್ಮಪ್ಪ ಅಂತ. ಹೌದು. ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ತಳಮಳ ಆಗ್ತಿದೆಯೋ, ಯಾವ ಭಾವನೆ ಇದೆಯೋ ನಮಗೆ ಅರ್ಥ ಆಗೋದಿಲ್ಲ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಹೌದು. ಅವಳು ರಮ್ಯಾ ಒಂದು ವೇಳೆ ನೋಡ್ತಾ ಇದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ? ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ನಾಟ್ ಓನ್ಲಿ ಫಾರ್ ದಿಸ್, ಫಾರ್ ಅವರ್ ಎಂಟೈರ್ ಲೈಫ್. ಐ ವಿಲ್ ವಿಶ್ ಯರ್, ಲೆಟ್ ಗಾಡ್ ಬಿ ವಿತ್ ಹರ್ ಅಂತ ಹೇಳ್ತೀನಿ. ಇನ್ನೇನು ಹೇಳಲಿಕ್ಕೆ, ತಂದೆಯಾಗಿ ಇನ್ನೇನು ಹೇಳೋಕ್ಕೆ ಚಾನ್ಸಸ್ ಇದೆ ಸರ್. ಅವಳು ಚೆನ್ನಾಗಿರೋದು ಅಂತಾನೆ ನಾನು ಬಯಸಬೇಕು. ನಾನು ಅದನ್ನು ಬಯಸ್ತೀನಿ. ಅವಳು ನನ್ನನ್ನು ಮರ್ತಿರ್ಬೋದು, ಮರ್ತಿದ್ದೋ ದುಃಖ ನನ್ನಲ್ಲಿದೆ. ಆ ದುಃಖನೆಲ್ಲ ನನ್ನ ಒಳಗಡೆ ಇಟ್ಕೊಂಡು ನಾನು ಆಚೆಗಡೆ ಅವಳಿಗೆ ಬಯಸೋದು ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನಾಟ್ ಓನ್ಲಿ ಫಾರ್ ದಿಸ್ ಎಲೆಕ್ಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಅವ್ರ ಎಂಟೈರ್ ಲೈಫ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಲಿ ಇರಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಸೊ ಇಷ್ಟೊತ್ತು ನಾನು ನಿಮ್ಮ ಸ್ವರ್ಣವಾಹಿನಿಗೆ ಖಂಡಿತ ಧನ್ಯವಾದಗಳು ಹೇಳಬೇಕು. ಬಟ್ ನನಗಿದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅವಳಿಗೆ ವಿಶ್ ಯು ಆಲ್ ದ ಬೆಸ್ಟ್ ಹೇಳೋದಕ್ಕೆ. ನನಗೆ ಅದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜನತೆಗೆ ಅವಳು ಒಳ್ಳೇದು ಮಾಡಬೇಕು ಅನ್ನೋದೇ ನನಗೆ ಆಸೆ. ನಿಮ್ಮ ಆಸೆಯನ್ನು ರಮ್ಯಾ ನೆರವೇರಿಸ್ತಾರೆ. ಒಂದು ಒಳ್ಳೆ ನಟಿ ಅನ್ನಿಸ್ಕೊಂಡು ಹಾಗೆ ಒಳ್ಳೆ ಆಡಳಿತಗಾರ್ತಿ ಅಂತ ಕೂಡ ಅನ್ನಿಸ್ಕೊಳ್ತಾರೆ ಅನ್ನುವಂಥ ಭರವಸೆ ನಮಗೂ ಕೂಡ ಇದೆ. ಹೌದು ಸರ್. ಸೊ ವೆಂಕಟೇಶ್ ಬಾಬು ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಿರಿ. ನಾನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನೇರವಾದ ಉತ್ತರವನ್ನು ಕೊಟ್ಟಿದ್ದೀರಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಉತ್ತರ ಕೊಟ್ಟಿದ್ದೀರಿ. ಹೌದು ಸರ್. ಇಟ್ ವಾಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಥ್ಯಾಂಕ್ ಯು. ಮಂಡ್ಯ ಲೋಕಸಭೆ ಉಪಚುನಾವಣೆಗೆ ನಿಂತ್ಕೊಂಡಿರುವಂಥ ರಮ್ಯಾ ಅವರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ, ಒಂದು ಶುಭ ಹಾರೈಸೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಆ ಕೋಟ್ಯಾಂತರ ಜನರ ಮಧ್ಯದಲ್ಲಿ ಅವರ ಹುಟ್ಟಿಗೆ ಕಾರಣರಾದಂಥ ವ್ಯಕ್ತಿ, ಅವರ ಸ್ವಂತ ತಂದೆ ಕೂಡ ಇದ್ದಾರೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ದೌರ್ಭಾಗ್ಯದ ವಿಷಯನೇ ಹೌದು. ಏನೇ ಆಗಲಿ, ರಮ್ಯಾ ಹುಟ್ಟಿನ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇದ್ದಂಥ ಪ್ರತಿಯೊಬ್ಬರಿಗೂ ವೆಂಕಟೇಶ್ ಬಾಬು ಇವತ್ತು ನೇರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಉತ್ತರಗಳಲ್ಲಿ ಯಾವುದೇ ಸ್ವಾರ್ಥ ನನಗಂತೂ ಕಾಣಿಸ್ಲಿಲ್ಲ. ಈ ಮಾತನ್ನು ಹೇಳ್ತಾ ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.